ವೃದ್ಧಾಶ್ರಮಗಳು ಹೆಚ್ಚುತ್ತಾ ಇದೆ. ಮಕ್ಕಳು ತಂದೆ ತಾಯಂದಿರನ್ನು ತಿರಸ್ಕರಿಸಿ ನಡೀತಾ ಇದ್ದಾರೆ. ಕೆಲವೊಂದು ತಂದೆ ತಾಯಂದಿರು ಹೇಳೋದುಂಟು, ನಾನು ವಯಸ್ಸಾದರೆ ನನ್ನನ್ನು ನೋಡಿಕೊಳ್ಳಲು ನನ್ನ ಮಕ್ಕಳಿದ್ದಾರೆ ಅಂತ. ಆದರೆ ಆ ಮಕ್ಕಳು ನಮ್ಮನ್ನು ನೋಡಿಕೊಳ್ಳಬೇಕಿದ್ರೆ ಆ ಮಕ್ಕಳಿಗೆ ನಮ್ಮ ಮೇಲೆ ಪ್ರೀತಿ ಇರಬೇಕು, ಕರುಣೆ ಇರಬೇಕು. ಪ್ರೀತಿ ಮತ್ತು ಕರುಣೆ ಬಾಕಿಯಾದರೆ ಮಾತ್ರ ಆ ಮಕ್ಕಳು ನಮ್ಮನ್ನು ನೋಡಿಕೊಳ್ತಾರೆ. ಅವರು ದೊಡ್ಡವರಾದ ಮೇಲೂ ಕೂಡ ನಮ್ಮ ಮೇಲಿರುವಂತಹ ಪ್ರೀತಿ ಮತ್ತು ಕರುಣೆಯನ್ನು ಅವರಲ್ಲಿ ರೂಪಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಅದು ಹೇಗೆ ಸಾಧ್ಯ? ಮಕ್ಕಳು ದೊಡ್ಡವರಾದ ಮೇಲೂ ಕೂಡ ನಮ್ಮ ಮೇಲಿರುವಂತಹ ಕರುಣೆ ಮತ್ತು ಪ್ರೀತಿ ಅದು ಹೆಚ್ಚುತ್ತಾ ಹೋಗಲಿಕ್ಕಿರುವಂತಹ ಹಲವಾರು ಮಾರ್ಗಗಳಿದೆ. ಅದರಲ್ಲಿ ಅತ್ಯಂತ ಮುಖ್ಯವಾದ ಸುಲಭವಾದಂತಹ ಒಂದು ಮಾರ್ಗ ಇದೆ. ಅದು ಯಾವುದೆಂದರೆ ಮಕ್ಕಳಿಂದ ಸಲಾಮ್ ಹೇಳಿಸುವುದು. ಮಕ್ಕಳು ತಂದೆ ತಾಯಂದಿರಿಗೆ ಸಲಾಮ್ ಹೇಳುವುದು. ಮನೆಯಲ್ಲಿ ಸಲಾಮ್ ಹೇಳುವಂತಹ ಒಂದು ವಾತಾವರಣವನ್ನು ನಾವು ರೂಪಿಸಬೇಕು. ಹೇಗೆ ಅಂದರೆ, ಮಕ್ಕಳು ಮನೆಯಿಂದ ಶಾಲೆಗೆ ಹೋಗುವಾಗ, ಮದ್ರಸಕ್ಕೆ ಹೋಗುವಾಗ ಸಲಾಮ್ ಹೇಳಿ ಹೋಗುವಂತಹ ಪರಿಪಾಠ, ಮರಳಿ ಬರುವಾಗಲೂ ಕೂಡ ಸಲಾಮ್ ಹೇಳಿ ಬರುವಂತಹ ಪರಿಪಾಠ, ಮನೆಯಿಂದ ಎಲ್ಲೇ ಹೊರಗೆ ಬರುವುದಾದರೂ ಕೂಡ ಸಲಾಮ್ ಹೇಳಿ ಬರುವಂತಹ ಹೋಗುವಂತಹ ಒಂದು ಅಭ್ಯಾಸವನ್ನು ನಾವು ಮಕ್ಕಳಲ್ಲಿ ರೂಪಿಸಿದರೆ ಮಕ್ಕಳಿಗೆ ನಮ್ಮ ಮೇಲೆ ಪ್ರೀತಿ ಹೆಚ್ಚುತ್ತೆ. ಆ ಪ್ರೀತಿ ಅವರ ಮರಣದ ತನಕ ಬಾಕಿಯಾಗುತ್ತೆ. ಬರೀ ಪ್ರೀತಿ ಮಾತ್ರ ಅಲ್ಲ, ತಂದೆ ತಾಯಂದಿರಿಗಿರುವಂತಹ ಕರುಣೆ, ಮಮತೆ ಎಲ್ಲವೂ ಕೂಡ ಹೆಚ್ಚುತ್ತೆ. ಸ್ವತಃ ನಂದೇ ಅನುಭವ ಇದೆ. ಏನೆಂದರೆ, ನಾವು ಚಿಕ್ಕವರಿದ್ದಾಗ ನಾವು ಮದ್ರಸಗಳಿಗೆ, ಶಾಲೆಗಳಿಗೆಲ್ಲ ಹೋಗುವಂತಹ ಸಮಯದಲ್ಲಿ ಮನೆಯಲ್ಲಿರುವಂತಹ ಒಬ್ಬೊಬ್ಬರನ್ನು ಕರೆದು ಕೂಡ ಸಲಾಮ್ ಹೇಳಿ ಹೋಗಲಿಕ್ಕಾಗಿ ನಮ್ಮ ಮನೆಯವರು, ನಮ್ಮ ತಾಯಂದಿರು ನಮಗೆ ಕಲಿಸಿದರು. ಇದನ್ನು ಎಲ್ಲ ತಂದೆ ತಾಯಂದಿರು ಕಾರ್ಯರೂಪಕ್ಕೆ ತಂದರೆ ನಮ್ಮ ಮಕ್ಕಳಿಗೆ ನಮ್ಮ ಮೇಲೆ ಪ್ರೀತಿ, ಕರುಣೆ ಹೆಚ್ಚುತ್ತಾ ಹೋಗುತ್ತೆ.